ಕಲ್ಲನ್ನು ಒಡೆದರೆ ಅದು ಜಲ್ಲಿ ಆಗ್ತದೆ, ಕೆತ್ತಿದರೆ ವಿಗ್ರಹ ಆಗುತ್ತೆ. ಸೂಕ್ಷ್ಮ ಕುಸೂರಿ ಕೆತ್ತನೆ ಮಾಡಿದರೆ ಅದ್ಭುತ ಶಿಲ್ಪಕಲೆ ಆಗುತ್ತೆ. ಇಂತಹ ಶಿಲ್ಪಕಲೆಗಳನ್ನು ಒಟ್ಟುಗೂಡಿಸಿದರೆ ಒಂದು ಅದ್ಭುತ ದೇವಾಲಯವಾಗುತ್ತೆ. ಹಾವೇರಿ ಜಿಲ್ಲೆಯ ಹಾನಗಲ್ ನಗರದಲ್ಲಿರುವ ತಾರಕೇಶ್ವರ ದೇವಾಲಯ ಇಂತಹ ಅದ್ಭುತ ವಾಸ್ತುಶಿಲ್ಪಕ್ಕೆ ಉದಾಹರಣೆ. ತಾರಕೇಶ್ವರ ಅಂದರೆ ಶಿವ ಎಂದರ್ಥ. ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯ ಸಂಕೀರ್ಣ. 10ನೇ ಶತಮಾನದಲ್ಲಿ ಈ ಶಿವ ದೇವಾಲಯವನ್ನು ಹಾನಗಲ್ ಕದಂಬರು ನಿರ್ಮಿಸಿದರೆಂದು ಹೇಳಲಾಗ್ತದೆ. 11ನೇ ಶತಮಾನದಲ್ಲಿ ಹೊಯ್ಸಳರು ಮತ್ತು 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಇದಕ್ಕೆ ಅನೇಕ ಸೇರ್ಪಡೆಗಳನ್ನು ಮಾಡಿದರು. ಹೀಗಾಗಿ ಈ ಮೂರೂ ಪ್ರಬಲ ರಾಜವಂಶಗಳ ಲಾಂಛನಗಳು ಮತ್ತು ವಾಸ್ತುಶಿಲ್ಪದ ಅಂಶಗಳನ್ನು ಇಲ್ಲಿ ಕಾಣಬಹುದು. ಅಮರ ಶಿಲ್ಪಿ ಜಗನ್ನಾಚಾರ್ಯೇ ಈ ದೇವಾಲಯದ ಶಿಲ್ಪಿ ಎಂದು ನಂಬಲಾಗಿದೆ. ಈ ದೇವಾಲಯದ ಅಗಲ ಸಣ್ಣ ಪ್ರಮಾಣದಲ್ಲಿದ್ದರೂ ಉದ್ದ ಮಾತ್ರ ಬಹಳ ದೊಡ್ಡದಾಗಿದೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವನ್ನು ಕಪ್ಪು ಮತ್ತು ಹಸಿರು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಒಟ್ಟು 122 ಕಂಬಗಳಿದ್ದು ಒಂದೊಂದು ಕಂಬವು ವಿಭಿನ್ನವಾಗಿವೆ. ಇಲ್ಲಿರುವ ಉದ್ಯಾನವನದಿಂದ ಪ್ರವೇಶ ಮಾಡಿದಾಗ ದೇವಾಲಯದ ಹೊರ ಪ್ರಾಂಗಣದಲ್ಲಿ ಸುಮಾರು 21 ಅಡಿಯ ಗರುಡಗಂಬ ಕಂಡು ಬರ್ತದೆ. ಇದನ್ನು ಚೌಕಾಕಾರದ ಜಗುಲಿಯ ಮೇಲೆ ನಿರ್ಮಿಸಲಾಗಿದೆ. ಈ ದೇವಾಲಯ 2 ಹಂತದ ಮುಖಮಂಟಪಗಳನ್ನು ಹೊಂದಿದೆ. ಮೊದಲನೇ ಮುಖಮಂಟಪವು 16 ಕಂಬಗಳನ್ನು ಹೊಂದಿದೆ. ಕಂಬಗಳ ಮೇಲೆ ಬಿಡಿಸಿರುವ ಕುಸುರಿ ಕೆತ್ತನೆಗಳು ನೋಡುಗರನ್ನ ಸೆಳೆಯುತ್ತವೆ. ಸುತ್ತಲೂ ಪೀಠಿಕೆ ನಿರ್ಮಿಸಿದ್ದು ಕೂಡಲು ಸ್ಥಳಾವಕಾಶವಿದೆ. ಈ ಭಾಗದಲ್ಲಿ ದೊರೆತಿರುವ ಮಹಾಸತಿ ಕಲ್ಲು, ವೀರಗಲ್ಲು ಸೇರಿದಂತೆ ಹಲವಾರು ಶಾಸನಗಳನ್ನು ಇಲ್ಲಿ ಇರಿಸಲಾಗಿದೆ. ಇಲ್ಲಿಂದ 2ನೇ ಮುಖಮಂಟಪಕ್ಕೆ ಹೋದರೆ ಅಲ್ಲಿ ಈ ದೇವಾಲಯದ ವಾಸ್ತುಶಿಲ್ಪ ವೈಭವದ ದರ್ಶನ ಸಿಗ್ತದೆ. ಈ ಮಂಟಪದಲ್ಲಿ 3 ದ್ವಾರಗಳಿದ್ದು 64 ಕಂಬಗಳಿವೆ. ಇಡೀ ದೇವಾಲಯದ ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲಿರುವ ಅಷ್ಟಭುಜಾಕೃತಿಯ ಕಮಲದ ರಚನೆ. 20 ಅಡಿ ವ್ಯಾಸ ಇರುವ ಈ ಬೃಹತ್ ಕಮಲದ ಕಲಾಕೃತಿಯನ್ನು ನೋಡಲು 2 ಕಣ್ಣುಗಳು ಸಾಲುವುದಿಲ್ಲ. ಕಮಲವನ್ನ ಇಷ್ಟು ಸುಂದರವಾಗಿ ಮತ್ತು ಕಲಾತ್ಮಕವಾಗಿ ಕೆತ್ತಿರುವ ಶಿಲ್ಪಿಗಳಿಗೆ ನೀವು ಮನದಲ್ಲಿಯೇ ಸಲಾಂ ಹೊಡೆಯುತ್ತೀರಿ. 8 ಕಂಬಗಳ ಮೇಲೆ ಈ ಕಮಲದ ಆಕೃತಿ ನಿಂತಿದೆ. ಈ 8 ಕಂಬಗಳಲ್ಲಿ ಅಷ್ಟದಿಕ್ಪಾಲಕರ ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ. ಈ ಅದ್ಭುತ ಕಮಲದ ಕೆತ್ತನೆಯ ಸಂಪೂರ್ಣ ಸೌಂದರ್ಯವನ್ನು ಸವಿಯಬೇಕಾದ್ರೆ ಅಲ್ಲೇ ನೆಲದಲ್ಲಿ ಕುಳಿತುಕೊಳ್ಬೇಕು ಅಥವಾ ಅಂಗಾತ ಮಲಗಿ ಮೇಲೆ ದಿಟ್ಟಿಸಿ ನೋಡುತ್ತಾ ಕುಲಂಕುಷವಾಗಿ ಕೆತ್ತಲಾಗಿರುವ ಕಮಲದ ಪ್ರತಿ ಭಾಗದ ಕೆತ್ತನೆಯನ್ನ ಆನಂದಿಸಬೇಕು. ಅರಳುವ ಕಮಲವನ್ನ ಕಲ್ಪಿಸಿ ಅದನ್ನ ತಲೆ ಕೆಳಗಾಗಿ ಕೆತ್ತನೆ ಮಾಡಿರುವ ಶಿಲ್ಪಿಗಳ ನೈಪುಣ್ಯತೆಯನ್ನ ಪದಗಳಿಂದ ವರ್ಣಿಸಲು ಸಾಧ್ಯವೇ ಇಲ್ಲ. ಕಮಲವನ್ನ ಇಷ್ಟು ಸುಂದರವಾಗಿ ಗುಮ್ಮಟದಂತಹ ರಚನೆಯ ಒಳ ಮೇಲ್ಮೆಯಲ್ಲಿ ಕೆತ್ತಿರುವಾಗ ಆ ಗುಮ್ಮಟದ ಹೊರ ಮೇಲ್ಮೈ ಕೂಡ ವಿಶಿಷ್ಟವಾಗಿರಬೇಕಲ್ಲವೇ? ಹಾಗಾಗಿ ಮುಖಮಂಟಪದ ಮೇಲೆ ವಿಶಿಷ್ಟ ಮಾದರಿಯ ಗೋಪುರ ಹೊಂದಿದೆ. ಒಳ ಮೇಲ್ಮೆಯಲ್ಲಿ ಕಮಲವನ್ನ ಹಂತ ಹಂತವಾಗಿ ಕೆತ್ತುತ್ತಿರಬೇಕಾದರೆ ಈ ಗೋಪುರವನ್ನು ಹೊರಗಿನಿಂದ ಹಂತ ಹಂತವಾಗಿ ಮೆಟ್ಟಿಲುಗಳ ಆಕೃತಿಯಲ್ಲಿ ರಚಿಸಲಾಗಿದೆ. ಬಹುಶಃ ಇಂತಹ ರಚನೆಯನ್ನ ನೀವು ಬೇರೆಲ್ಲಿಯೂ ಸಹ ನೋಡಲು ಸಾಧ್ಯವಿಲ್ಲ.
ಇದೊಂದು ತ್ರಿಕೂಟಾಚಲ ದೇವಾಲಯ. ಈ ದೇವಾಲಯದಲ್ಲಿ 3 ಗರ್ಭಗುಡಿಗಳಿದ್ದು ಪ್ರಮುಖ ಗರ್ಭಗುಡಿಗೆ ಮಾತ್ರ ಅಂತರಾಳವಿದೆ. ಎಲ್ಲ ಗರ್ಭಗುಡಿಗಳಿಗೆ ಸಾಮಾನ್ಯ ನವರಂಗವಿದೆ. ಎಡಭಾಗದಲ್ಲಿರುವ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಇರಿಸಲಾಗಿದೆ. ಇಲ್ಲಿ ಗಣಪತಿ, ನಂದಿ ವಿಗ್ರಹಗಳನ್ನು ಕಾಣಬಹುದು. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಕೆತ್ತಿರುವ ಶಿಲ್ಪಕಲೆಗಳಂತೂ ಅದ್ಭುತ. ದೇವಸ್ಥಾನದ ಎರಡೂ ಬದಿಗಳಲ್ಲಿ ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಿಸಿದ ಶಿಲ್ಪಗಳನ್ನು ಕೆತ್ತಲಾಗಿದೆ. ಮಹಾಭಾರತದ ದೃಶ್ಯಗಳಾದ ಕೃಷ್ಣ ಪರಮಾತ್ಮನ ಜನನ, ಕೃಷ್ಣನ ತಂದೆ ನಂದ ತಲೆಯ ಮೇಲೆ ಬಾಲಕೃಷ್ಣನನ್ನು ಹೊತ್ತು ಯಮುನಾ ನದಿ ದಾಟುತ್ತಿರುವುದು, ಶಕಟಾಸುರನ ವಧೆ, ಕಾಳಿಂಗ ಮರ್ದನ, ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧ, ರಾಮಾಯಣದ ದೃಶ್ಯಗಳಾದ ಲಕ್ಷ್ಮಣ ಶೂರ್ಪನಖಿ ಮೂಗು ಕೊಯ್ಯುತ್ತಿರುವುದು, ಮಾರೀಚನ ವಧೆ ಮುಂತಾದ ಒಬ್ಬು ಶಿಲ್ಪಗಳನ್ನು ನೀವಿಲ್ಲಿ ನೋಡಬಹುದು. ಕೆಲವು ಕಡೆ ಭಾಗವತರ ದೃಶ್ಯಗಳು, ಶಿಲಾಬಾಲಿಕೆಯರು, ಯತಿಗಳು, ನರ್ತಕಿಯರು ಇತ್ಯಾದಿ ಚಿತ್ರಗಳನ್ನು ಕೆತ್ತಲಾಗಿದೆ. ಇವಲ್ಲದೆ ಕೀರ್ತಿಮುಖ, ಭೈರವ, ಬ್ರಹ್ಮ, ಶಿವ, ಪಾರ್ವತಿ ಇತ್ಯಾದಿ ದೇವತೆಗಳ ವಿಗ್ರಹಗಳನ್ನು ನೀವಿಲ್ಲಿ ನೋಡಬಹುದು. ಈ ದೇವಾಲಯ ಸಂಕೀರ್ಣದ ಹತ್ತಿರದಲ್ಲಿ ಗಣಪತಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸದ್ಯ ಭಾರತೀಯ ಪುರಾತತ್ವ ಇಲಾಖೆ ಈ ದೇವಾಲಯವನ್ನು ನಿರ್ವಹಣೆ ಮಾಡ್ತಾ ಇದ್ದು, ಸ್ಥಳೀಯ ಅರ್ಚಕರೊಬ್ಬರು ಪ್ರತಿದಿನ ಇಲ್ಲಿ ಪೂಜೆ ಮಾಡ್ತಾರೆ. ನೀವು ಹಾವೇರಿಗೆ ಭೇಟಿ ಕೊಟ್ಟಾಗ ಹಾನಗಲ್ನಲ್ಲಿರುವ ಈ ಐತಿಹಾಸಿಕ ದೇವಾಲಯಕ್ಕೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.